ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸುನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಪವಿತ್ರ ಆತ್ಮರ ಅಭಿಷೇಕದಲ್ಲಿ ದೇವರ ವಚನವನ್ನು ನಾವು ಧ್ಯಾನಿಸೋಣ. ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ನಾವು ಅನೇಕ ಆಶೆ ಆಕಾಂಕ್ಷೆಗಳನ್ನು ಹೊತ್ತು ಜೀವಿಸುವವರಾಗಿದ್ದೇವೆ. ನಮ್ಮ ಎಲ್ಲ ಕಾರ್ಯಗಳನ್ನು ನಾವು ಮಾಡಲು ಮತ್ತೊಬ್ಬರನ್ನು ಎದುರು ನೋಡುತ್ತೇವೆ, ಅವರ ಸಹಾಯವನ್ನು ಯಾಚಿಸುತ್ತೇವೆ. ನಮ್ಮ ಸುಖದಲ್ಲಿಯೂ ಸಂತೋಷದಲ್ಲಿಯೂ ಭಾಗಿಯಾಗುವ ಈ ಲೋಕದ ವ್ಯಕ್ತಿಗಳು ನಮ್ಮ ದುಃಖಗಳಲ್ಲಿ, ಸಂಕಷ್ಟಗಳಲ್ಲಿ, ಸಾಲದ ಹೊರೆಯಲ್ಲಿ ನಮಗೆ ಸಹಾಯಕರಾರು ಇರೋದಿಲ್ಲ. ಹೆತ್ತ ತಂದೆ ತಾಯಿ ಆದರೂ ಸರಿ, ಒಡ ಹುಟ್ಟಿದವರಾದರೂ ಸರಿ, ನಮ್ಮನ್ನು ಪ್ರೀತಿಸ್ತೇನೆಂದು ಹೇಳುವ ಅನೇಕ ವ್ಯಕ್ತಿಗಳಾದರೂ ಸರಿ, ನಮ್ಮ ಕಷ್ಟಗಳಲ್ಲಿ, ದುಃಖಗಳಲ್ಲಿ ಪಾಲುದಾರರಾಗೋದಿಲ್ಲ. ಎಲ್ಲ ಸಂದರ್ಭಗಳಲ್ಲೂ, ಎಂಥ ಅವಸ್ಥೆಯಲ್ಲಿಯೂ ನಾನಿದ್ದರೂ ನನಗೆ ಸಹಾಯಕರೊಬ್ಬರೇ, ಅದು ಪ್ರಭು ಕ್ರೈಸ್ತರು. ದೈವಿಕ ಬಾಂಧವ್ಯದಲ್ಲಿ ನಾವು ಜೀವಿಸುವಾಗ, ದೇವರನ್ನು ಆಶ್ರಯಿಸಿಕೊಂಡು ನಾವು ಜೀವಿಸುವಾಗ, ಆ ದೇವರ ಸಹಾಯವು ನಮಗೆ ದೊರೆಯುತ್ತದೆ. ನಾವು ಈ ಲೌಕಿಕ ಜೀವನದಲ್ಲಿ ದೇವರನ್ನು ಆಶ್ರಯಿಸಿಕೊಂಡು ಅದನ್ನು ದೈವಿಕವಾಗಿ ಮಾರ್ಪಡಿಸಿಕೊಳ್ಳುವಾಗ, ನಮ್ಮನ್ನು ಯಾರು ತ್ಯಜಿಸಿದರು, ನಮ್ಮನ್ನು ಯಾರು ಕೈ ಬಿಟ್ಟರು, ನಮ್ಮನ್ನು ಯಾರು ದೂರಕ್ಕೆ ತಳ್ಳಿದರು, ನಮಗೆ ಚಿಂತೆ ಇರೋದಿಲ್ಲ, ನಮಗೆ ಭಯ ಇರೋದಿಲ್ಲ. ಏಕೆಂದರೆ ದೇವರು ಹೇಳ್ತಾರೆ, ಭಯಪಡಬೇಡ, ನಾನು ನಿನ್ನ ದೇವರು, ನೀನು ನನ್ನ ಪ್ರಜೆ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ 49ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತೆ, ಹೆತ್ತ ತಾಯಿ ತನ್ನ ಮೊಲೆಗೂಸನ್ನು ಮರೆಯುವುದುಂಟೆ, ಹಾಗೊಮ್ಮೆ ಮರೆತರು ನಾನಿನ್ನ ಮರೆಯೇ. ಹೆತ್ತ ತಾಯಿ ತನ್ನ ಮೊಲೆಗೂಸನ್ನು ಮರೆತು ಬಿಡುವುದುಂಟೆ, ಹಾಗೊಮ್ಮೆ ಮರೆತರು ನಾನಿನ್ನ ಮರೆಯಲಾರೆ. ಅನೇಕರಿಗೆ ಈ ಲೋಕದಲ್ಲಿ ಅನಾಥ ಭಾವನೆಗಳುಂಟು. ನನಗೆ ಯಾರಿಲ್ಲ, ನನ್ನ ಸಹಾಯಕ್ಕೆ ಯಾರಿಲ್ಲ, ನನ್ನ ಪ್ರೀತಿಸುವವರು ಯಾರಿಲ್ಲ, ನಾನು ಒಂಟಿಯಾಗಿದ್ದೇನೆ, ನನ್ನ ಜೀವಿತಕ್ಕೆ ಒಂದು ಅರ್ಥವಿಲ್ಲ ಎಂದು ನಾಥ ಭಾವನೆಯಲ್ಲಿ ಜೀವಿಸುವವರಿಗೆ ದೇವರು ಹೇಳುವ ಮಾತು, ಹೆತ್ತ ತಾಯಿಗೆ ತನ್ನ ಕಂದನ ಪ್ರೀತಿ ಬತ್ತಿ ಹೋಗುವುದುಂಟೆ, ಆಕೆ ತನ್ನ ಮೊಲೆಗೂಸನ್ನು ಮರೆತು ಬಿಡುವುದುಂಟೆ. ಒಂದು ವೇಳೆ ಆಕೆ ಮರೆತರೂ ನಾನು ನಿನ್ನನ್ನು ಮರೆಯನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಎತ್ತ ತಾಯಿ ಆಗೊಮ್ಮೆ ಮರೆತು ಬಿಟ್ಟರು ನಾನು ನಿನ್ನನ್ನು ಮರೆಯಲಾರೆ, ನಿನ್ನನ್ನೆಂದಿಗೂ ನಾ ತೊರೆಯಲಾರೆ. ಏಕೆಂದರೆ ನೋಡು, ನಿನ್ನ ಚಿತ್ರ ಕೊರೆದಿದೆ ನನ್ನ ಅಂಗೈಗಳಲ್ಲೇ, ನಿನ್ನ ಪೌಳಿ ಗೋಡೆಗಳು ಇವೆ ಸದಾ ನನ್ನ ಕಣ್ಣೆದುರಿನಲ್ಲೇ, ನನ್ನ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂದು
ನನ್ನನ್ನು ನಿನ್ನ ಅವರ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಅವರ ಕಣ್ಣು ಮುಂದೆ ಪೌಳಿಗೋಡೆಯಾಗಿ ನಿರ್ಮಿಸಿಕೊಂಡಿದ್ದಾರೆ ದೇವರು. ಆ ಪೌಳಿಗೋಡೆನ ಕೆಡವಲು ಬಿಟ್ಟು ಬಿಡುವರೆ? ಈಗ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಪ್ರೀತಿಸುವ ನನ್ನನ್ಗೆ ತೊರೆದು ಬಿಡುವರೆ? ನನ್ನ ದೂರಕ್ಕೆ ತಳ್ಳುವರೆ? ನನ್ನ ದುಃಖದಲ್ಲಿ, ನನ್ನ ರೋಗದಲ್ಲಿ, ನನ್ನ ಜೀವಿತದ ಎಲ್ಲ ಅವಸ್ಥೆಯಲ್ಲಿಯೂ ನನ್ನನ್ನು ಕೈ ಹಿಡಿಯುವ ಒಬ್ಬರೇ ಒಬ್ಬರು, ಅದೇ ದೇವರು, ಪ್ರಭು ಕ್ರೈಸ್ತರು. ಅವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವವರಾಗಿದ್ದಾರೆ. ನೋಡಿ, ನಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾರೆ. ನನ್ನ ಸದಾ ಅಂಗೈಯನ್ನು ನೋಡುತ್ತಾ ಇಗೋ ನನ್ನನ್ನೇ ಪ್ರೀತಿಸಿ ನನ್ನ ಬಗ್ಗೆಯೇ ಆಲೋಚಿಸುವ ಆ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ. ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರು, ನಮ್ಮನ್ನು ಸದಾ ಕಾಯುವ ದೇವರು. ದೇವರು ನಮ್ಮನ್ನು ಅತಿಯಾಗಿ ಪ್ರೀತಿಸುವ ಕಾರಣ ಪ್ರಿಯರೇ ಹೇಳ್ತಾ ಇದ್ದಾರೆ, ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದೇನೆ. ನಿನ್ನ ತಾಯಿಯ ಉದರದಲ್ಲಿ ನಾನಿಟ್ಟು ಆ ತಾಯಿ ನಿನಗೆ ಜನ್ಮ ಕೊಟ್ಟು ಆಕೆ ಮರೆತು ಬಿಡುವುದುಂಟೆ, ಆಗೊಮ್ಮೆ ಮರೆತರು ನಾನಿನ್ನ ಮರೆಯನು ಎಂಬುದಾಗಿ ದೇವರು ಹೇಳ್ತಾರೆ. ನಮಗೆ ಸರ್ವಸ್ವವು ದೇವರಾಗಿರಬೇಕು. ನಮ್ಮ ಎಲ್ಲ ಬಯಕೆಗಳು ಆತನ ಮುಂದೆ ಸಲ್ಲಿಸಿ ಆತನಲ್ಲಿ ಪ್ರಾರ್ಥಿಸಬೇಕು. ಆತನು ನಮಗೆ ಒಳಿತನ್ನು ಮಾಡುವವನಾಗಿದ್ದಾನೆ. ಆತ ಮಾಡುವ ಎಲ್ಲವೂ ನನಗೆ ಒಳಿತಾಗಿದೆ. ಆ ಕರ್ತನಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಈ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಬರೆದಿಡೋಣ. ನನಗೆ ಯಾರೂ ಬೇಡ, ನನಗೆ ಯಾರೂ ಬೇಡ, ನನ್ನ ದೇವರಿದ್ದಾರೆ, ನನ್ನ ಅರಸನಿದ್ದಾನೆ, ನನ್ನ ರಾಜ್ಯನಿದ್ದಾನೆ. ಎತ್ತ ತಾಯಿ ನನ್ನನ್ನು ತೊರೆದು ಬಿಟ್ಟರು, ಎತ್ತ ತಾಯಿ ನನ್ನ ಮರೆತು ಬಿಟ್ಟರು, ನನ್ನನ್ನು ಮರೆಯದೇ ಇರುವ ಜೀವಂತ ದೇವರಿದ್ದಾರೆ, ಯೇಸು ಕ್ರಿಸ್ತರು. ಆತನಲ್ಲಿ ನಾವು ಆಶ್ರಯ ಪಡೆಯೋಣ. ನಮ್ಮ ಎಲ್ಲ ಚಿಂತಾಭಾರಗಳನ್ನೆಲ್ಲ ಆತನಿಗೆ ಬಿಟ್ಟು ಬಿಡೋಣ. ಆತನಿಗೆ ನಮ್ಮ ಕುರಿತು ಒಂದು ಲಕ್ಷ್ಯ ಇದೆ. ಪೇತ್ರ ಹೇಳ್ತಾರೆ, ಮೊದಲನೆಯ ಪತ್ರದಲ್ಲಿ 5ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಹೇಳುತ್ತೆ, ನಿಮ್ಮ ಚಿಂತಾಭಾರಗಳನ್ನೆಲ್ಲ ಆತನಿಗೆ ಬಿಟ್ಟು ಬಿಡ್ರಿ. ನಿಮ್ಮ ಕುರಿತು ಆತನಿಗೆ ಲಕ್ಷ್ಯ ಉಂಟು, ನನ್ನ ಕುರಿತು ಆತನಿಗೆ ಲಕ್ಷ್ಯ ಉಂಟು. ಅದು ಅಹಿತಕರವಾದದ್ದಲ್ಲ, ಹಿತಕರವಾದದ್ದು. ಈ ಸಮಯದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ಕರ್ತನಲ್ಲಿ ಪ್ರಾರ್ಥಿಸೋಣ. ಯೇಸುವೇ, ನಿಮ್ಮನ್ನು ಮರೆಯದೆ ನಿಮ್ಮನ್ನು ಆಶ್ರಯಿಸಿಕೊಂಡು ಜೀವಿಸುವಂತಹ ಕೃಪೆಯ ಅನುಗ್ರಹವು ನನಗೆ ಸಿಗಲಿ. ಯಾವ ಸಂದರ್ಭದಲ್ಲಿಯೂ ನನ್ನಲ್ಲಿ ಅನಾಥ ಭಾವನೆಗಳು ಬರದೇ ಇರಲಿ. ದುಃಖ ದುಗುಡಗಳು ಬರುವಾಗ ನಿನ್ನನ್ನು ಆಶ್ರಯಿಸಿಕೊಳ್ಳುವಂತೆ ನನ್ನಲ್ಲಿ ನಿನ್ನ ಪ್ರೀತಿಯನ್ನು ಅಚಲವಾಗಿ ಉಳಿಸು. ಪರಿಶುದ್ಧವಾದ ಕೃಪೆಯು ನನ್ನ ಮೇಲೆ ಇಳಿದು ಬರುವಂತೆ ಪವಿತ್ರಾತ್ಮರ ಅನುಗ್ರಹವನ್ನು ನನ್ನ ಮೇಲೆ ಸುರಿಸು. ನನ್ನ ಎಲ್ಲ ವೇದನೆಗಳು, ಎಲ್ಲ ದುಃಖಗಳನ್ನು ನಿನಗೆ ಒಪ್ಪಿಸಿಕೊಡುತ್ತಾ ಸ್ವಾಮಿ, ನಿನ್ನ ಅನುಗ್ರಹವನ್ನು ಎದುರು ನೋಡುವಂತೆ ನಮ್ಮನ್ನು ಮಾರ್ಪಡಿಸು. ಸಂದರ್ಭದಲ್ಲಿ ನಮ್ಮ ಎಲ್ಲ ಸಹೋದರ ಸಹೋದರಿಯರನ್ನು, ನಮ್ಮ ಕುಟುಂಬಗಳನ್ನೆಲ್ಲ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮ್ಮನ್ನು ಪ್ರೀತಿಸುವವರನ್ನು, ನಮ್ಮನ್ನು ದ್ವೇಷಿಸುವವರನ್ನು ನಿಮ್ಮ ಪರಿಶುದ್ಧವಾದ ಕರಗಳಲ್ಲಿ ಸಮರ್ಪಿಸುತ್ತೇವೆ. ನಮ್ಮನ್ನು ದ್ವೇಷಿಸುವವರನ್ನು ನಾವು ಪ್ರೀತಿಸುವಂತೆ ಕ್ಷಮಿಸುವ ಕೃಪೆಯನ್ನು ಅನುಗ್ರಹಿಸಿ, ಕ್ಷಮಿಸಿ ಪ್ರೀತಿಸಿ ಪ್ರಾರ್ಥಿಸುವಂತೆ ಅನುಗ್ರಹಿಸಿರಿ. ಲೋಕದಲ್ಲಿರುವ ಎಲ್ಲ ಆಸ್ಪತ್ರೆಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ಆಸ್ಪತ್ರೆಯಲ್ಲಿರುವ ಎಲ್ಲ ರೋಗಿಗಳನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನಮ್ಮಲ್ಲಿಯೂ ಗೊತ್ತಿಲ್ಲದೆ ಇರುವ ಎಲ್ಲ ರೋಗಗಳನ್ನು ಒಪ್ಪಿಸಿಕೊಡುತ್ತಾ ಕರ್ತನೇ, ನೀವು ನಮ್ಮನ್ನು ಅನುಗ್ರಹಿಸುವ ದೇವರು ನೀವು ಆಗಿದ್ದೀರಿ. ನೀವೇ ನಮಗೆ ಸೌಖ್ಯದಾಯಕರು,
ನೀವೇ ನಮಗೆ ಸರ್ವಸ್ವವೂ ಎಂದು ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಒಪ್ಪಿಸಿಕೊಡುತ್ತಾ ನಿಮ್ಮ ಕೃಪೆಯನ್ನು ಎದುರು ನೋಡುತ್ತಾ ನಾವು ಪ್ರಾರ್ಥಿಸುತ್ತೇವೆ. ಜೀವವುಳ್ಳ ತಂದೆಯೇ, ಆಮೆನ್.